ಏನದಕ್ಕೆ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಷ್ಟೊಂದು ನೆನಪಾಗ್ತಿದ್ದಾನ ಅಣ್ಣ? ಹಾಗೇನೂ ಇಲ್ಲ. ಸರಿ ಸರಿ, ನೀವು ಬೇಗನೆ ರೆಡಿಯಾಗಿ ಬಂದರೆ ನಾನು ನಿಮ್ಮನ್ನ ಅಣ್ಣನ ಇಬ್ಬರನ್ನು ಅಕ್ಕಪಕ್ಕ ನಿಲ್ಲಿಸಿ ಬೇಜಾನ್ ಫೋಟೋ ಸೆಷನ್ ಮಾಡಬೇಕು. ಬೇಡ. ಯಾಕೆ ಫೋಟೋ ಸೆಷನ್ ಬೇಡವಾ? ಹಾಗಲ್ಲ, ಅವ್ರು ಬಂದು ಈ ಜಾಗದಲ್ಲಿ ಬರೆಯೋವರೆಗೂ ಬೇಡ. ಆಮೇಲೆ ಫೋಟೋ ಸೆಷನ್ ಮಾಡು. ಓಹೋ ಹೋ 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 ಹೋ, ಆಯ್ತಾಯ್ತಾಯ್ತು. ಈಗ ಅಣ್ಣ ಬರೋ ಟೈಮ್ ಆಯ್ತು. ನೀವು ಈ ಥರ ಯೋಚನೆ ಮಾಡ್ತಾ ಕೂತ್ಕೋಬೇಡಿ, ಚೇರಪ್ ಆಗಿ. ಅಪ್ಪ ಇಲ್ಲಿ? ಅಯ್ಯೋ, ಅವ್ರಿಗೆ ಒಂದು ಎರಡೋ ಕೆಲಸ, ಓಡಾಡ್ತಿದ್ದಾರೆ ಮನೆ ತುಂಬ. ಪಾಪ, ಎಲ್ಲದಕ್ಕೂ ಅವರೊಬ್ಬರೇ ಓಡಾಡ್ತಾರೆ. ಅಯ್ಯೋ, ನಾನಿದ್ದೀನಲ್ಲ, ಅವ್ರನ್ನೊಬ್ರನ್ನೇ ಓಡಾಡಕ್ ಬಿಡ್ತೀನಾ? ಅವ್ರ ಜೊತೆ ಸದಾ ನಾನು ಇರ್ತೀನಿ, ಅವ್ರ ಬಂಟಂತರ. ನಮ್ಮ ಮನೇಲಿ 3 ಹೆಣ್ಮಕ್ಳೆ. ನಮಗೊಬ್ಬ ಅಣ್ಣನೋ ತಮ್ಮನೋ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾವು ಯಾವಾಗಲೂ ಅಂದ್ಕೊಳ್ತಾ ಇದ್ವಿ. ನೀನು ಆ ಜಾಗನ ತುಂಬಿಟ್ಟೆ. ನೀನು ನನ್ನ ಮೈದ್ನ ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೇ ನನ್ನ ತಮ್ಮನಾಗಿ ಮನೆಗೆ ಬಂದೆ. ಹಾಗಾಗಿ ನೀನು ತಾನು ಅನ್ನೋದು ಅಭ್ಯಾಸ ಆಗೋಗಿದೆ. ಬೇಜಾರಿಲ್ಲ ತಾನೆ? ನೋ 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 ನೋ. ರಾಮಾಯಣದಲ್ಲಿ ಸೀತಾ ಮತ್ತೆ ಲಕ್ಷ್ಮಣಗೆ ಹೇಳಿಲ್ವಾ, ಮೈದ್ನ ಆದವನು ಅತ್ತಿಗೆಗೆ ತಮ್ಮ ಇದ್ದಂಗಂತೆ, ಮಗ ಇದ್ದಂಗಂತೆ, ಶಿಷ್ಯ ಇದ್ದಂಗಂತೆ. ನೀವು ಟೀಚರು, ನನ್ನ ಸ್ಟೂಡೆಂಟು. ಇಲ್ಲ ಇಲ್ಲ ಇಲ್ಲ, ಸ್ಟೂಡೆಂಟ್ ಸೀಟ್ ಆಗಲೇ ಫಿಲ್ ಆಗೋಗಿದೆ. ನಿಮ್ಮ ಅಣ್ಣ ನನ್ನ ಸ್ಟೂಡೆಂಟ್ ಅಂತೆ. ಓಕೆ 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 ಓಕೆ. ನಿಮ್ಮ ಸ್ಕೂಲಲ್ಲಿ ನೀವು ಅವರೊಬ್ಬರಿಗೆ ಪಾಠ ಮಾಡಿ, ನಾನು ನಿಮ್ಮ ತಮ್ಮನಾಗೇ ಇರ್ತೀನಿ. ಇಷ್ಟೊತ್ತಾಯ್ತು, ಯಾಕಿನ್ನೂ ಅವ್ರು ಬಂದಿಲ್ಲ? ಬರ್ತಾನೆ ಬರ್ತಾನೆ, ಕಾಯಿಸ್ತಾನೆ. ಕಾಯಿಸಿ ಕಾಯಿಸಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಬಂದೇ ಬರುತ್ತಾನೆ ರಾಮ, ಬಂದೇ ಬರುತ್ತಾನೆ. ಬಂದ ಒಡನೆ ನಿಮ್ಮನ್ನು ನೋಡಿ ರಾಣಿ ಅಂತಾನೆ. ಬಂದೇ ಬರುತ್ತಾನೆ ರಾಮ, ಬಂದೇ ಬರುತ್ತಾನೆ. ಏನಕ್ಕೆ ಆಫ್ ಆಯಿತು? ಏನಾಯ್ತು? ಸಾರಿ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತಿದ್ದೀರಾ? ಕೈ ಕೊಡಿ, ಇನ್ನೊಂದ್ಸತಿ ಬರಿತೀನಿ.
ಖುಷಿನಾ? ನನ್ನ ನಿನ್ನ ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮ್ಮ ಬಾಯಲ್ಲಿ ಈ ಮಾತನ್ನ ಕೇಳಿ ನನಗೆ ಸ್ವರ್ಗನೇ ಸಿಕ್ಕಷ್ಟು ಸಂತೋಷ ಆಗ್ತಾ ಇದೆ. ನಮ್ಮನ್ನ ದೂರ ಮಾಡೋದಕ್ಕೆ ಯಾರು ಬರಲ್ಲ. ಅಕಸ್ಮಾತ್ ಯಾರನ್ನು ಬಂದರೆ? ಯಾರು? ಹಾಗೆ ಜನರಲ್ಲ ಕೇಳಿದೆ. ಯಾರು ಬಂದ್ರು ಏನು ಹೇಳಿದ್ರು ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ. ಇನ್ಮೇಲೆ ನಮ್ಮ ಮಧುರ ಕಾಲೇಜ್ಗೆ ಅವ್ರ ಭಾವನ್ ಕರಲ್ಲೇ ಬರೋದು. ಏಯ್ ಸುಮ್ಮನಿರ, ನಾನು ಅಷ್ಟೊಂದಿಲ್ಲ ಏನು ಸ್ಕೋಪ್ ತಗೊಳ್ಳಲ್ಲ. ನಿನ್ಗೇನ್ ಬಿಡಮ್ಮ, ಇಷ್ಟಪಟ್ಟಿದ್ದ ಹುಡುಗನೇ ಸಿಗ್ತಾನೆ. ಎಷ್ಟೇ ಆದ್ರೂ ಎಮ್ಮೆಲಿ ನಾದ್ನಿ ಅಲ್ವಾ? ನೀನ್ ಎಮ್ಮೆಲಿ ನಾದ್ನಿ ಅಂತ ಯಾರಾದ್ರೂ ನಿಂಗೆ ಪ್ರಪೋಸ್ ಮಾಡಿದಾರೇನೆ? ಮಾಡದೇ ಇರ್ತಾರಾ? ಮಾಡೇ ಮಾಡಿರ್ತಾರೆ ಅಲ್ವೇನೆ ಮಧುರ? ನನ್ಗೆ ಪ್ರಪೋಸ್ ಮಾಡಕ್ ಬರ್ತಾರೆ, ಮಾಡಿದ್ರೆ ಅಷ್ಟೇ. ಆಮೇಲೆ ಏನ್ ಮಾಡ್ತೀಯಮ್ಮ? ಏನ್ ಮಾಡ್ತಾಳೆ? ಒಪ್ಕೊಂಡೇ ಒಪ್ಕೋತಾಳೆ ಅಲ್ವೇನೆ? ನಾಚಿಕೆ ನೋಡು. ಏ ಏನ್ರ ನೀವು ನನ್ನನ್ನೇ ರೇಗಿಸ್ತೀರಾ? ಕರೀಲಾ ನಮ್ಮ ಭಾವನ? ಓಹೋ, ಆಗ್ಲೇ ಜಂಬಾ ನೋಡಮ್ಮ. ಕರಿಯೇ? ಕರಿಯಾ? ಕರಿಯೇ? ಕರಿ ಹಂಗಂದ್ರೆ. ಸಾರಿ. ಹೆಣ್ಣು ಮಕ್ಕಳಿಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಬರ್ತಾ ಇದ್ದೀನಿ, ಎದುರಿಗೆ ಯಾರಿದ್ದಾರೆ ಅನ್ನೋ ಪ್ರಜ್ಞೆ ಇರಬೇಕು. ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ಕ್ಯಾಮ್ರಾ ಚೆನ್ನಾಗಿತ್ತಾ? ನೀವು ಚೆನ್ನಾಗಿದ್ರಾ? ಅದನ್ನ ನೀವೇ ಹೇಳಬೇಕು. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಅದಕ್ಕೆ ನೀವೇ ಕಾರಣ. ನಾನು ಹೇಗೆ? ವಿಜಯ್ ಹೇಳಿದ್ನಲ್ಲ, ನಾನು ನಕ್ಕಾಗ, ನಾಚಿಕೊಂಡಾಗ, ನಿಮ್ಮನ್ನ ನೋಡಿ ಭಯ ಪಟ್ಟಾಗ ಚೆನ್ನಾಗಿ ಕಾಣಿಸ್ತೀನಿ ಅಂತ. ಅಂದಮೇಲೆ ಇದಕ್ಕೆಲ್ಲ ನೀವೇ ಅಲ್ವಾ ಕಾರಣ? ನನ್ನ ನಗು ನೀವು ನನಗೆ ಕೊಟ್ಟಿರೋ ಗಿಫ್ಟ್. ಗಿಫ್ಟು ನಾನು ಮಾತ್ರ ಕೊಡ್ಬೇಕಾ? ನೀವು ಕೊಡಲ್ವಾ? ಏನ್ ಬೇಕು? ನಾನು ಏನು ಕೇಳಿದ್ರು ಕೊಡ್ತೀರಾ? ನಿಜವಾಗ್ಲೂ? ಮಾತು ಮುರಿಬಾರ್ದು. ನಿಮ್ಮ ಆಣೆ. ಆಣೆ ತಪ್ಪಾರ್ದು. ಆಮೇಲೆ ನನಗಾಗದೇ ಇರೋದನ್ನ ನೀವು ಕೇಳಲ್ಲ ಅಂತ ನನಗೆ ಗೊತ್ತು.
ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನನಗೆ ನನಗೆ ಒಂದೇ ಒಂದು ಒಂದು ನಿಮಿಷ. ಹೇಳಿ ಅಮ್ಮ. ಹೇಗೆ ನಡೀತಾ ಇದೆ ಮೆಹಂದಿ ಶಾಸ್ತ್ರ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಅಮ್ಮ. ವಿಜಯ್ ಬಂದಿದ್ದಾರೆ, ಫೋಟೋಸ್ ಎಲ್ಲ ತೆಗೆದ್ರು. ಅವರಿಂದ ಇಡೀ ಮೆಹಂದಿ ಶಾಸ್ತ್ರನೇ ಕಲರ್ಫುಲ್ ಆಗೋಗಿದೆ. ಇದು ವಿಜಯ್ ಬಂದಿದ್ದಾನ? ಹೌದಮ್ಮ. ನಂಗೆ ಹೇಳೇ ಇಲ್ಲ ನೋಡು ಕಳ್ಳ. ವಿಜಯ್ ಅಣ್ಣನೂ ಈಗ ಬಂದ್ರು. ಇದು ವಿಕ್ರಮು ಅಲ್ಲೇ ಇದ್ದಾನ? ನೋಡ್ದ್ಯಾ, ಇಷ್ಟು ದಿನ ಅಮ್ಮ ಅಮ್ಮ ಅಂತ ಹೇಳ್ಕೊಂಡು ಎಲ್ಲ ನನಗೆ ಹೇಳಿ ಹೋಗ್ತಾ ಇದ್ರು. ಈಗ ಅತ್ತಿಗೆ ಹೆಂಡತಿ ಅಂತ ನನಗೆ ಹೇಳ್ದೆ ಹೋಗಿದ್ದಾರೆ. ಅಮ್ಮ, ಹೆದರ್ಕೊಂಡ್ಬಿಟ್ಯಾ? ಏನಪ್ಪ ನಮ್ಮತ್ತೆ ಗಟ್ವಾಲಿ ಥರ ಮಾತಾಡ್ತಿದ್ದಾಳೆ ಅಂತ? ಸುಮ್ಮನೆ ತಮಾಷೆ ಮಾಡಿದ್ದು ಕಣೆ. ನೋಡು, ನಾನು ಫೋನ್ ಮಾಡಿದೆ ಅಂತ ಅವ್ರ ಹತ್ರ ಹೇಳಬೇಡ. ಅವ್ರ ಮನೆಗೆ ಬರಲಿ, ಚೆನ್ನಾಗಿ ವಿಚಾರಿಸ್ಕೋತೀನಿ. ಸರಿ ಅಮ್ಮ. ಮದುವೆ ತಯಾರಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಮೇಘ್ನಾ? ಹೌದಮ್ಮ, ಅಪ್ಪ ಎಲ್ಲ ನೋಡ್ಕೋತಾ ಇದ್ದಾರೆ. ನೋಡು, ಏನಾದರೂ ಸಮಸ್ಯೆ ಇದ್ದರೆ ಕೂಡಲೇ ನನಗೆ ಫೋನ್ ಮಾಡಬೇಕು ಅಂತ ಹೇಳಿದ್ದೀನಿ ತಂದೆಗೆ, ಆಯಿತಾ? ಸರಿ ಅಮ್ಮ. ಮೆಹಂದಿ ಹಾಕ್ಕೊಂಡಿದ್ಯಾ? ಹಸಿ ಮೈ ಬೇರೆ, ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ. ಹುಷಾರು, ಗೊತ್ತಾಯ್ತಾ? ಆಯ್ತಮ್ಮ. ಇರ್ತೀನಿ. ಸರಿ. ಎಲ್ಲಿಗೆ ಹೋಗಿದ್ರಿ? ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿತ್ತು. ಸರಿ, ನಾನು ಬರ್ತೀನಿ, ಲೇಟ್ ಆಯಿತು. ಇಷ್ಟು ಬೇಗನಾ? ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮನ್ನು ಇಷ್ಟು ಬೇಗ ಕಳ್ಸೋದಕ್ಕೆ ನನಗೆ ಮನಸ್ಸು ಬರ್ತಿಲ್ಲ. ಇನ್ನು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಇಬ್ಬರು ಯಾವಾಗಲೂ ಜೊತೆಗೆ ಇರ್ತೀವಿ. ನಿಮ್ಮ ಬಿಟ್ಟು ಹೋಗ್ತಿರೋದು ನನಗೂ ಬೇಜಾರಾಗ್ತಿದೆ. ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತೀನಿ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತಾ ಇದ್ದೀರಾ? ಆದಷ್ಟು ಬೇಗ ಮನೆಗೆ ಬರ್ತೀರಾ, ಓಕೆನಾ? ಓಕೆನಾ? ಟೀಚರ್ ಅಮ್ಮನ ಕಣ್ಣಲ್ಲಿ ಚಿಕ್ಕ ಮಕ್ಳು ಥರ ಕಣ್ಣೀರು ಬರಬಾರ್ದು. ನೀವು ಬರೋ ದಾರಿನೇ ಕಾಯ್ತಾ ಇರ್ತೀನಿ ನಾನು. ಬೇಗ ಬರ್ತೀನಿ. ಬರ್ತೀನಿ. ನನ್ನ ತಂಗಿ ಏನಂತ ನನಗೆ ಗೊತ್ತಿಲ್ವೇನೆ. ಅಪ್ಪ ಆದವರು ಮಕ್ಕಳನ್ನ ಅರ್ಥ ಮಾಡ್ಕೊಂಡಿಲ್ಲದೆ ಇರಬಹುದು, ಆದರೆ ನನ್ನ ತಂಗಿನ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇಷ್ಟು ವರ್ಷದಲ್ಲಿ ಅಪ್ಪ ನನ್ನ ಹತ್ರ ಬೇರೆ ಥರನೇ ಮಾತಾಡಿದ್ರು ಕಣೆ. ನಾನು ಏನು ತಾನೆ ಅವ್ರಿಗೆ ಗೊತ್ತಿಲ್ವಾ? ಎಲ್ರ ಮುಂದೆ ಹೊಡೆದು ಅವಮಾನ ಮಾಡಿಬಿಟ್ರು. ಬೇಜಾರು ಮಾಡ್ಕೋಬೇಡ್ದೆ. ಯಾರು ನನ್ನ ಬಗ್ಗೆ ಮಾತಾಡಿದ್ರೆ ಹಿಂಗೆ ಬೇಜಾರಾಗ್ತಿರ್ಲಿಲ್ಲ ಕಣೆ. ಆದ್ರೆ ನಮ್ಮಪ್ಪ ಪದೇ ಪದೇ ಬೇರೊಂದು ಮಾತು ಕೇಳ್ಕೊಂಡು ಬಂದು ನನ್ನ ಮೇಲೆ ರೇಗಾಡ್ತಾರೆ. ನನ್ನ ಮಗಳು ಅಂತ ತಪ್ಪು ಮಾಡಲ್ಲ ಅಂತ ಹೇಳ್ಬೋದಲ್ವಾ? ನೀನ್ ಮಾತಾಡದೆ ಸುಮ್ಮನೆ ಇದ್ದೆ, ಅದಕ್ಕೆ ಅವರು ನಿನ್ ಮೇಲೆ ಗುಬೆ ಕುಡ್ಸಿದ್ದು. ಅದು ಹಾಗಲ್ಲ. ಮತ್ತೆ ಹೇಗೆ? ನಾನು ಮಾತಾಡಕ್ಕಾಗಲ್ಲ ಅಂದ್ರೆ ಏನರ್ಥ?
ಇವನಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಆ ವಿಷಯ ಬಿಡು ಹೋಗ್ಲಿ. ಪಾಪ ಕಣೆ ವಿಜಯ್ ಸಿಂಹ ಅವನು. ನಮ್ಮ ಮನೆಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡ್ತಿದ್ದಾರೆ. ಆದ್ರೆ ಅವ್ರಿಗೆ ಒಂದೇ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಇರೋಕ್ಕಾಗದೆ ಅಪ್ಪ ನನ್ನ ಬಾಯಿ ಕಟ್ಟಾಕ್ಬಿಟ್ಟಿದ್ದಾರೆ. ಬಾಯ್ ತಾನೆ, ಕೈಯಲ್ವಲ್ಲ. ಅಂದ್ರೆ ಅವ್ರಿಗೊಂದು ಮೆಸೇಜ್ ಮಾಡು. ಹೌದು ಕಣಕ್ಕ. ಶುರು ಶುರು ಈ ಪ್ರೀತಿಯು ಥರ ಥರ ಬಜಿತಿಯು ಕ್ಷಣ ಕ್ಷಣ. ಥ್ಯಾಂಕ್ಸ್ ಯಾಕೆ? ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ, ಫೋಟೋ ತೆಗೆದಿದ್ದಕ್ಕೆ. ನಮ್ಮ ಮನೆಗೆ ಬಂದಿದ್ದಕ್ಕೆ, ಫೋಟೋ ತೆಗೆದಿದ್ದಕ್ಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಇನ್ವೆಸ್ಟಿಗೇಷನ್ ಮಾಡ್ತಿರೋದಕ್ಕೆ. ಮತ್ತೆ ನಾನು ಹೋಗುವಾಗ ಕೋಪದಲ್ಲಿದ್ರಿ. ಅದು ಕೋಪ ಅಲ್ಲ, ಅಸಹಾಯಕತೆ. ರೈಲು ಬಿಡಬೇಡಿ. ಕೋಪ ಮಾಡ್ಕೊಂಡಿದ್ದಿದ್ರೆ ಈ ಮೆಸೇಜ್ ಮಾಡ್ತಿರ್ಲಿಲ್ಲ. ಈಗ ಫುಲ್ ರಿಲ್ಯಾಕ್ಸ್ ಆಯಿತು. ಫೋನು ಮೆಸೇಜು ಮಾಡಿದ್ರಪ್ಪ ಅವರು? ಓ ಮಾಮ, ಯಾರಮ್ಮ? ಯಾರು ಫೋನು? ಅದೇ ಇಷ್ಟೊತ್ತು ನೀವು ಯಾರು ಫೋನಿಗೋಸ್ಕರ ಕಾಯ್ತಿದ್ಯೋ ಅವರು. ನಾನು ಯಾರು ಫೋನ್ ಕಾಯ್ತಾ ಇದ್ದೆ? ಯಾರು ಇಲ್ಲಮ್ಮ. ಯಾರು ಫೋನಿಗೂ ಕಾಯ್ತಿರ್ಲಿಲ್ಲ ಅಂತ ನನ್ನ ಮುಖ ನೋಡ್ಕೊಂಡು ಕಾಯ್ತಿದ್ದೆಮ್ಮ. ನಮ್ಮ ಕಮಿಷನರ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು, ಕಾಯ್ತಿದ್ದೆಮ್ಮ. ಓ ನೋಡು, ನಾನು ನಿಮ್ಮಮ್ಮ. ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಬೇರೆ ಯಾರ ಹತ್ರ ಆದ್ರೂ ಮಾಡಿ. ನಾಟಕ ಎಲ್ಲ ಯಾಕೆ ಮಾಡಲಿ? ಅದು ನಾನು ನಿನ್ನ ಹತ್ರ ಚಾನ್ಸೇ ಇಲ್ಲ. ನೀನು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ಅಂತ ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ಕಣೋ. ತರ್ಲೆ. ಅಯ್ಯೋ, ನನ್ನ ಮುಖದಲ್ಲಿ ಆಕ್ಟರ್ ಕಳೆ ಇದೆಯಂತೆ. ನಾನು ಹೀರೋ ಆಗ್ಬೋದು. ಆಗ್ಲಾ? ನೀನೇ ಹೀರೋಯಿನ್, ನಾನೇ ಹೀರೋ. ಮಧುರ ಪಿಸುಮಾತಿಗೆ ಅಧರ ತುಸು ಪ್ರೀತಿಗೆ. ಇನ್ಸ್ಪೆಕ್ಟರ್ ಕುಮಾರ್ ಮಧುವಂತಿ ಕೊಲೆ, ಇದೆರಡು ನಾರಾಯಣಪಟ್ಟಣದಲ್ಲೇ ನಡೆದಿರೋದು. ಮಧುರ ಬೇರೆ ಮಧುವಂತಿ ಬಗ್ಗೆ ಹೇಳಕ್ಕೆ ಹಿಂಜರಿತಾ ಇದ್ಲು.
ಮದುವೆ ನಿಂತೋಗುತ್ತೆ ಅಂತ ಹೆದರ್ತಾ ಇಲ್ಲ. ಏನಿರ್ಬೋದು ಇದ್ರ ಹಿಂದಿನ ಮರ್ಮ? ಅತ್ತಿಗೆ ಅಕ್ಕನ ಕೊಲೆಯಾಗಿ 10 ವರ್ಷ ಆದರೂ ಇನ್ನೂ ಬೇಡ್ಸಕ್ಕಾಗಿಲ್ವಾ? ಅವ್ವಾ, ಥ್ಯಾಂಕ್ಸ್ ಅಮ್ಮ. ಅವ್ವ, ಬ್ರಷ್ ಮಾಡಿದೆ, ನಾನು ಕಾಫಿ ಕೊಡಲ್ಲ. ಹೋಗಿ ಬ್ರಷ್ ಮಾಡ್ಕೊಂಬ. ಅಮ್ಮ, ನಾನು ನಿನ್ನ ಮಗ. ಮೇಲಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋದು. ಬೆಳಗ್ಗೆ 5 ಗಂಟೆಗೆ ಎದ್ದು ಜಿಮ್ ಮಾಡಿ ಜಾಗಿಂಗ್ ಹೋಗಿ ವಾಪಸ್ ಬಂದು ಹಲ್ಲು ಉಜ್ಕೊಂಡು ಯಾಕೋ ಕಣ್ಣೆಳಿತಾ ಇದೆ ಅಂತ ಅಂದ್ಬಿಟ್ಟು ಮಲಗಿದ್ದೆಮ್ಮ. ಇವಾಗ ಎದ್ದೆ, ಕೇಸ್ ರೆಫರ್ ಮಾಡ್ತಾ ಇದ್ದೀನಿ. ಕೊಡಮ್ಮ. ಹಾಗಾದಿತ್ತು. ಅಮ್ಮ, ನಿನಗೆ ಇನ್ಸ್ಪೆಕ್ಟರ್ ಕುಮಾರ್ ಮರ್ಡರ್ ಕೇಸ್ ಬಗ್ಗೆ ಹೇಳಿದ್ದೆ ಅಲ್ವಾ? ಹಾ, ಹೇಳಿದ್ದೆ. ನನ್ನನ್ನು ಆ ಕೇಸ್ಗೆ ಡೆಪ್ಯೂಟ್ ಮಾಡಿದ್ದಾರೆ ಅಂತಲೂ ಹೇಳಿದ್ದೆ ಅಲ್ವಾ? ನಾನು ಆ ಸ್ಪಾಟ್ಗೆ ಹೋಗಿದ್ದೆಮ್ಮ, ಫೋಟೋ ತೊಗೊಂಬಂದೆ. ಹೌದಾ? ಕೊಲೆ ಆಗಿದ್ದಿಲ್ಲಿ ಹಾಗಾದ್ರೆ? ಕೊಲೆ ಆಗಿದ್ದೆಲ್ಲಿ ಅಂತ ನಿಂಗೆ ಗೊತ್ತಿಲ್ಲ ಅಲ್ವಾ? ನಾನು ಹೇಳ್ತೀನಿ ಕೇಳು. ಟೈಮ್ ಬಂದಾಗ ಹೇಳ್ತೀನಮ್ಮ, ಸ್ವಲ್ಪ ಕಾನ್ಫಿಡೆನ್ಷಿಯಲ್. ಆಮೇಲೆ ಇನ್ನೊಂದು ವಿಷಯ, ನಾನು ಪೊಲೀಸ್ ಆಫೀಸರ್ ಅಂತ ಯಾರಿಗೂ ಗೊತ್ತಿಲ್ಲ ತಾನೆ? ನೀನು ಕೂಡ ಯಾರಿಗೂ ಹೇಳ್ಬೇಡ. ಮತ್ತೆ ಯಾರಾದರೂ ನಿಮ್ಮ 2ನೇ ಮಗ ಏನು ಮಾಡ್ತಾನೆ ಅಂತ ಕೇಳಿದ್ರೆ ನಾನು ಏನೋ ಹೇಳಲಿ? ಗುಂಡ್ರಗೋವಿ ಅಂತ ಹೇಳಮ್ಮ. ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ಸಾಕಿ ಬೆಳೆಸಿ ಓದಿಸಿ ನಿನ್ನ ಗುಂಡ್ರುಗೋವಿ ಅಂತ ಹೇಳಕ್ಕೆ ಹೇಗೋ ಮನಸ್ಸು ಬರುತ್ತೆ ನಮಗೆ? ಪರವಾಗಿಲ್ಲ ಹೇಳಮ್ಮ, ನಾನೇನು ಗುಂಡ್ರಗೋವಿ ಆಗಲ್ಲ. ಇದು ನಿಮ್ಮ ಅಪ್ಪನ ಮರ್ಯಾದೆ ಪ್ರಶ್ನೆ ಕಣೋ. ಹಾಗಾದ್ರೆ IT ಡಿಪಾರ್ಟ್ಮೆಂಟ್ ಅಂತ ಹೇಳು. ಸರಿ ಹೋಯ್ತು. ಅಪ್ಪ ಅಣ್ಣ ಇಬ್ಬರು ರಾಜಕಾರಣಿಗಳು, ಮಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅದು ಪ್ರಾಬ್ಲಮ್ ಆಗುತ್ತಾ? ಯಾವುದಾದ್ರೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಮ್ಮ. ಆಮೇಲೆ ನೋಟ್ ಎಕ್ಸ್ಚೇಂಜಿಗೆ ಹೋಗ್ತಾ ಇದ್ದೀವಿ, ನಿಮ್ಮ ಮಗಂಗೊಂದು ಮಾತು ಹೇಳಿ ಅಂತ ಹೇಳ್ತಾರೆ ಜನ. ಇಷ್ಟೊಂದು ಕಾಂಪ್ಲಿಕೇಶನ್ ಇದೆಯಮ್ಮ. ಇರಲ್ವಾ ಮತ್ತೆ? ನನ್ನ ಮಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಕಣೋ. ಇನ್ನೊಂದು ಸ್ವಲ್ಪ ದಿವಸ ಅಮ್ಮ. ಈ ಕೇಸ್ ಮುಗೀತಾ ಇದ್ದಂಗೆ ನಾನು ಯಾರು ಅಂತ ತಾನಾಗೆ ಗೊತ್ತಾಗುತ್ತೆ. ತಾಯಿ ಹತ್ರ ಸುಳ್ಳು ಹೇಳಿದ್ರೆ ಕ್ಷಮೆ ಇದೆ ಅಲ್ವಾ? ಯಾಕೆ? ನಾನಿನ್ನು ಅಲ್ಲುಜ್ಜಿಲ್ಲ, ಅದಕ್ಕೆ ತರ್ಲೆ. ಮಧುರ, ಬೆಳಿಗ್ಗೆ 7 ಗಂಟೆಗೆ ಅಭಿಷೇಕಕ್ಕೆ ಹೇಳಿದ್ದೆ, ಹೋಗಿ ಅರ್ಸಿಂಗಂಗೆ ಹೇಳ್ಬಿಡು ಅಭಿಷೇಕ ಮಾಡುವಂತ. ನಾನು ನಿಧಾನ ಆಗುತ್ತೆ ಬರೋದು. ಬೇಗ ಮಲಗಿದ್ದಾಳೆ. ಅವಳಿಲ್ಲದೆ ಹೇಗೆ ದೇವಸ್ಥಾನಕ್ಕೆ ಹೋಗೋದು? ಯಾಕೋ ಎಚ್ಚರನೇ ಆಗಲಿಲ್ಲ. ಇದನ್ನೇ ಜಂಬ ಅನ್ನೋದು. ಹಾಯ್ ಅಂದ್ರೆ ಬೆಲೆನೇ ಇಲ್ವಾ? ಹಲೋ, ನಿಮಗೆ ಹೇಳ್ತಾ ಇರೋದು.
ಜಿಂಕೆ ಮರಿ ಥರ ಓಡ್ ಬಂದವರು ಕಾಮಧೇನು ಥರ ಸೈಲೆಂಟ್ ಆಗಿಬಿಟ್ರೆ ಒಂದು ಹಾಯ್ ಹೇಳೋದಕ್ಕೆ ದುಡ್ಡೇನು ಖರ್ಚಾಗಲ್ಲ ಅಲ್ವಾ? ಹೋ, ಈ ಐಲ್ ಪೈಲು ಅಂತಾರಲ್ಲ, ಹಂಗಂದ್ರೆ ಇದೇನಾ? ಒಂದೊಂದ್ಸತಿ ಐಲು, ಇನ್ನೊಂದ್ಸತಿ ಪೈಲು. ಈ ಹುಡುಗಿಯರನ್ನ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ. ಕೆಲವು ಸತಿ ಮುಖ ಡೈಮಂಡ್ ತರ ಪಳ 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 ಅಂತ ಹೊಳಿತಾ ಇರ್ತಾರೆ. ಇನ್ ಕೆಲವು ಸತಿ ತುಕ್ಕಿಡ್ದಿರ ತುಕಾಲಿ ತರ ಆಡ್ತಾರೆ. ಇವಾಗ ಆಡ್ತಿದ್ದೀರಲ್ಲ ಆ ತರ. ಅಲ್ಲಪ್ಪ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಆಮೇಲೆ ಇದಕ್ಕೂ ಮಕ ಊದಿಸ್ಕೊಂಡ್ಬಿಡ್ಬಿಡಿ. ಬೆಳಗ್ಗೆ ಎದ್ದು ನಿಮ್ಮನ್ನೇ ನೋಡಕ್ ಬಂದೆ ಅಂತ ಅಂದ್ಬಿಟ್ಟು ಮರಗಿರ ಹತ್ತು ಬಿಡ್ಬಿಡಿ. ನಾನ್ ನೋಡಕ್ ಬಂದಿರೋದು ನಮ್ಮ ಅತ್ತಿಗೆನ. ಬಾಬೇ ಬಾಬೇ, ಹಾಯ್ ದೋಸ್ತೆ. ಏನ್ ಅಂಕಲ್, ಬಾಬಿನ್ ಕರೆದ್ರೆ ನೀವು ಬರ್ತಾ ಇದ್ದೀರಾ? ಇಲ್ಲಿ ಯಾವ ಬೇಬಿ ಗೀಬಿ ಇಲ್ಲಪ್ಪ. ಇನ್ನು 1 ವರ್ಷ ಕಾಯಿ, ನಿಮ್ಮನೆಗೆ ಒಂದು ಪುಟ್ಟ ಬೇಬಿ ಬರುತ್ತೆ. ಅಂಕಲ್, ಮೊದಲು ನೀವು ಬಾಬಿನ್ ಕರೀರಿ, ಆಮೇಲೆ ಬೇಬಿ ಬರುತ್ತೆ ಅಂದ್ರೆ ಅತ್ತಿಗೆ. ಅವಳು ರೆಡಿ ಆಗ್ತಿದ್ದಾಳೆ. ನಾವೆಲ್ಲ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೀನೇನ್ ತಗೋತೀಯಾ? ಕಾಫಿ, ಟೀ? ನನ್ಗೇನು ಕುಡಿಯಕ್ ಮನ್ಸೇ ಇಲ್ಲ ಅಂಕಲ್. ಯಾಕೆ ಹೇಳಿ? ನಿಮ್ ಮಗಳು ಅವಾಗಿಂದ ಇಲ್ಲೇ ನಿಲ್ಸ್ಕೊಂಡು ಮಾತಾಡಿಸ್ತಾ ಇದ್ದಾಳೆ, ಒಳಗೂ ಕರೀತಿಲ್ಲ. ಯಾಕೆ ಮಧುರ, ಅಷ್ಟು ಗೊತ್ತಾಗಲ್ಬೇನೆ ನಿನ್ಗೆ? ಏನ್ ತಗೋತೀರಾ, ಕಾಫಿನೋ ಟೀನೋ ಅಂತ ಕೇಳೋದಲ್ವೇನೆ? ಏ, ಅಪ್ಪ ಹೇಳ್ತಿರೋದು ನಿನ್ಗೇನೆ. ಕೇಳು ಕೇಳು. ಏನೇ ಹಾಗೆ ಮುಖ ನೋಡ್ತಾ ಇದೀಯಾ? ನಮ್ ಹೀರೋ ಬಂದಿದ್ದಾನೆ, ಹೇಗ್ ವಿಚಾರಿಸ್ಕೋಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಕೇಳೆ. ಏನು ಕುಡಿತೀರಾ? ಕಾಫಿನಾ ಟೀನಾ? ಏನು ಬೇಕಾಗಿಲ್ಲ, ನೀವು ಕೊಟ್ರು ನಾನು ಕುಡಿಯೋದಿಲ್ಲ. ನಾನೇ ಮಾಡ್ಕೋತೀನಿ. ಸೈಡ್ ಪ್ಲೀಸ್. ಅವ್ರ ಜೊತೆ ಮಾತಾಡಬಾರ್ದು ಅಂತ ತಲೆ ಮೇಲೆ ಕೈ ಇಡ್ಸ್ಕೊಂಡು ಆಣೆ ಮಾಡಿಸ್ಕೊಂಡಿದ್ಯಾ? ಈಗ ನೀನೇ ಅವ್ರ ಜೊತೆ ಮಾತಾಡು ಅಂತಿದ್ಯಲ್ಲಪ್ಪ. ಹೌದು ಕಣೆ, ಹೇಳ್ತೀನಿ. ಅವರು ದೊಡ್ಡ ಜನ. ಒಂದ್ ವೇಳೆ ಅವರೇ ಮಾತಾಡ್ಸ್ಕೊಂಡ್ ಬಂದ್ರೆ? ಮಾತಾಡ್ಸು, ಆದ್ರೆ 2 ಮಾತು. ಇನ್ನೊಂದು ವಿಷಯ, ಮೇಘನ ವಿಷಯನ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಪ್ರಸ್ತಾಪ ಮಾಡಕ್ ಹೋಗ್ಬೇಡ. ಅವ್ರಿಗೂ ಹೇಳ್ತೀನಿ, ಏನಾದ್ರೂ ಎಡವಟ್ ಮಾಡ್ಕೊಂಡ್ಬಿಡ್ತಾಳೆ. ಕಾಫಿ ರೆಡಿ. ಜಗ 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 ಜಗ. ಅತ್ತಿಗೆ ಸೀತಾ ಮಾತೆ ಅವರೇ, ಹೇಗಿದ್ದೀರಿ? ಲಕ್ಷ್ಮಣ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ನಾನು ಕೂಡ ಸೌಖ್ಯ. ಮತ್ತೆ ಎಲ್ಲಿಗೂ ಹೊರಟಿದ್ದೀರಿ? ಹಾ, ದೇವಸ್ಥಾನಕ್ಕೆ ಅಭಿಷೇಕ ಕೊಟ್ಟಿದ್ದೀವಿ, ನೀನು ಬರ್ಬೇಕು. ತುಂಬಾ ಬೇಜಾರು ಮಾಡಿಸ್ತೀರಾ ಅತ್ತೆ, ತುಂಬಾ ಬೇಜಾರು ಮಾಡಿಸ್ತೀರಾ ನಂಗೆ. ಅಯ್ಯೋ, ನಾನೇನ್ ಬೇಜಾರ್ ಮಾಡ್ದೆ? ಇನ್ನೇನ್ ಮತ್ತೆ, ನೀನು ಬಾ ಅಂತಂದ್ರೆ ನೆಂಟ್ರು ಕರ್ದಂಗ್ ಕರೀತಾ ಇದ್ದೀರಾ, ನಾನ್ ಬಂದೇ ಬರ್ತೀನಲ್ವಾ? ಅಷ್ಟೇನಾ? ನಾನೆಲ್ಲೋ ನಿಜವಾಗ್ಲೂ ಬೇಜಾರಾಯ್ತೇನೋ ಅನ್ಕೊಂಡೆ. ನನಗ್ ಬೇಜಾರಾದ್ರೆ ನಿಮ್ಗೂ ಬೇಜಾರಾಗತ್ತಾ? ಆಗಲ್ವಾ ಮತ್ತೆ? ನೀನು ನನ್ನ ಮೈದ್ನ, ನನ್ನ ತಮ್ಮ. ನಿನಗ್ ಬೇಜಾರಾದ್ರೆ ನನಗ್ ಬೇಜಾರಾಗದೆ ಇರುತ್ತಾ? ಅಯ್ಯೋ, ನನ್ನನ್ನ ನಿಮ್ ಫ್ಯಾಮಿಲಿ ಒಳಗಡೆ ಸೇರಿಸ್ಕೊಂಡ್ರಲ್ಲ, ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಅದ್ಗೆ ಅಕ್ಕನ ಪ್ರೀತಿ ಇಷ್ಟೊಂದು ಚೆನ್ನಾಗಿರುತ್ತಾ? ಐ ಆಮ್ ಸೋ ಹ್ಯಾಪಿ. ಗಂಡು ಮಗ ದಿಕ್ಕಿಲ್ದೇ ಇರೋ ನಮ್ಮ ಮನೆಗೆ ಗಂಡು ಮಗನ ಸ್ಥಾನ ತುಂಬ್ತಾ ಇದೆಯಾ? ನಿನ್ ಧಾರಾಳ್ತನದ ಮುಂದೆ ನನ್ನ ಪ್ರೀತಿ ದೊಡ್ಡದಾಗಲ್ಲ. ಕಾಂಪಿಟೇಷನ್ ಶುರು ಆಯ್ತಾ? ಇದನ್ನ ಇನ್ನೊಂದು ದಿವಸ ಇಟ್ಕೊಳ್ಳೋಣ. ಇವಾಗ ನಾನು ನಿಮ್ಗೇನೋ ಒಂದು ಕೊಡ್ಬೇಕು. ಏನು ಏನು ಅಂತ ಹೇಳಕ್ ಮುಂಚೆ ಇದನ್ನ ಕೊಟ್ಟು ಕಳ್ಸಿರೋರು ಯಾರು ಅಂತ ಗೊತ್ತಾ? ಗೊತ್ತಾ ಏನು? ಅಫ್ಕೋರ್ಸ್ ನಿಮ್ MLA ಸಾಹೇಬ್ರೇನೆ ಕೊಟ್ಟು ಕಳ್ಸಿರೋದು. ಹೌದಾ? ಏನದು? ಅಯ್ಯಯ್ಯೋ, ನಾನು ನಿನ್ ಕಾಡ್ತಲ್ಲಪ್ಪ, ಕೊಟ್ಬಿಡ್ತೀನಿ. ಸರಕ್. ಅಣ್ಣ ನಿಮಗೋಸ್ಕರ ಕೊಟ್ಟು ಕಳ್ಸಿದ್ದಾನೆ.
ತುಂಬ ಚೆನ್ನಾಗಿದೆ. ಅದಕ್ಕೆ ಬೇಗ ರೆಡಿಯಾಗಿ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ. ಅಭಿಷೇಕ ಮುಗ್ದೋಗ್ಬಿಟ್ರೆ ಕಷ್ಟ. ಬನ್ನಿ ಬನ್ನಿ.